ಇವ್ರು ಬೇರೆ ಈಗ. ಏನು? ನಂಗೆ ತುಂಬಾ ಬೇಜಾರಾಗಿದೆ ಕಣೋ. ಬೇಜಾರಾಗಿದ್ಯಾ? ಯಾಕಪ್ಪ, ಏನಾಯ್ತು? ಏನ್ ಗೊತ್ತಾ, ಒಬಾಮಾ ವೈಟ್ ಹೌಸ್ ನಲ್ಲಿ ಡಿನ್ನರ್ ಇದೆ ಬನ್ನಿ ಅಂತ ಕರೆದಿದ್ರು ಕಣೋ. ಒಳ್ಳೆ ಸೀರೆ ಇದೆ, ಅದನ್ನ ಐರನ್ ಮಾಡ್ಬೇಕಲ್ಲೋ. ಐರನ್? ಓ, ಇಲ್ಲೇ ಐರನ್ ಮ್ಯಾನ್ ಇದಾರಲ್ಲ, ಕೇಳಿ ಇವ್ರನ್ನೇ. ಹೌದಾ? ಎಕ್ಸ್ಕ್ಯೂಸ್ ಮೀ, ನನ್ನ ಸ್ಯಾರಿ ಐರನ್ ಮಾಡ್ಕೊಡ್ತೀರಾ? ನಾನು ಐರನ್ ಮ್ಯಾನ್ ಅಲ್ಲ, ಬಿಸ್ನೆಸ್ ಮ್ಯಾನ್. ಮುದ್ದಿಶ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ನೀನು. ಅಯ್ಯೋ, ಹಾಳ್ ಕಣ್ಣು, ಮೂಳ್ ಕಣ್ಣು, ಸುಟ್ ಕಣ್ಣು, ಸುಡ್ಗಾಡ್ ಕಣ್ಣು, ಈ ವೇಸ್ಟ್ ಬಾಡಿ ಕಣ್ಣು, ಕಬ್ಬಿನ ಗದ್ದೆ ಶಾಂತಿ ಕಣ್ಣು, ಮನೆ ಕೆಲ್ಸದ ಮುನಿಯಮ್ಮನ್ ಕಣ್ಣು, ಎಲ್ಲರ ಕಣ್ಣು ಥೂ ಥೂ ಥೂ. ಅವ್ರು ಯಾರು? ಕುಪ್ಪಳಿಸಿ ಬಾರೆ ಅಂತ ಕರಿತಾ ಇದ್ದೀರಲ್ಲ, ನಾನೇನ್ ಕಪ್ಪೆನಾ? ಅದಕ್ಕೆ ನಾನೇ ಕುಣಿದಿದ್ದು. ಅಂದ್ರೆ ನೀವ್ ಕಪ್ಪೆನಾ? ಹೌದು. ಯಾವಾಗ ಮಳೆಗಾಲ ಬರುತ್ತೋ, ಯಾವಾಗ ನಾನು ವಟವಟ ಅಂತೀನೋ ಅಂತ ಕಪ್ಪೆ ಮಳೆಗಾಲಕ್ಕೆ ಕಾಯೋ ಹಾಗೆ ನಾನು ನಿನ್ನ ಪ್ರೇಮದ ನೋಟಕ್ಕಾಗಿ ಕಾಯುತ್ತಿರುವ ಕತ್ತೆ. ಕಪ್ಪೆ. ಹೇ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? Nonsense! You told nonsense? You sense sense? Why do you tell nonsense? Your head is nonsense. Your halsat is nonsense. Your kanigachkola cup is nonsense. When phone coming, you told hello, hello, Obama. That is nonsense. Your body is nonsense. Your side is nonsense. Your full is nonsense. Your typing nonsense. Why is nonsense? ಹಾಳ್ ಕಣ್ಣು, ಮೂಳ್ ಕಣ್ಣು, ಸುಟ್ ಕಣ್ಣು, ಸುಡ್ಗಾಡ್ ಕಣ್ಣು, ವೇಸ್ಟ್ ಬಾಡಿ ಕಣ್ಣು, ಕಬ್ಬಿನ ಗದ್ದೆ ಶಾಂತಿ ಕಣ್ಣು, ಮನೆ ಕೆಲ್ಸದ ಮುನಿಯಮ್ಮನ್ ಕಣ್ಣು, ಎಲ್ಲ ಕಣ್ಣು ವಾಪಸ್ ಬರ್ಲಿ, ವಾಪಸ್ ಬರ್ಲಿ, ವಾಪಸ್ ಬರ್ಲಿ. ರುಚಾ, ಏನೋ ಇದೆಲ್ಲ? ಇವಾಗ ಅದು ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೆ ಬೇರೆ ಅವ್ರಿಬ್ರು ಸೇರ್ಕೊಂಡು PK ಬ್ರದರ್ಸ್ ಅಂತ ಕಂಪನಿ ಬೇರೆ ಶುರು ಮಾಡಿದ್ದಾರೆ. PK? ನಮ್ಮ ಅಮೀರು? ರೀ, PK ಅಂದ್ರೆ ಅಮೀರ್ ಖಾನ್ PK ಅಲ್ಲ ರೀ, ಮತ್ತೆ ಪಾತ್ರೆ ಕಬ್ಬಣ ಅಂತ. ನಾನು ಈ ಬಿಸ್ನೆಸ್ ನ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ ವರ, ಮತ್ತೆ ನಿನಗೋಸ್ಕರ ಮಾಡ್ತಾ ಇರೋದು. ನೀವು ನನ್ನ ಪ್ರೀತಿಗೆ ಅಂದ್ರೆ ನಿಮ್ಮ ಹೆಸರಲ್ಲಿ ಒಂದು ಸ್ಟೈನ್ಲೆಸ್ ಸ್ಟೀಲ್ ಮಹಲ್ ಕಟ್ಟಿಸ್ಬಿಡ್ತೀನಿ. ಅದಕ್ಕೆ ಈ ಕಬ್ಬಿಣ ಪಾತ್ರೆ ಎಲ್ಲ ವ್ಯಾಪಾರ ಮಾಡ್ತಾ ಇರೋದು. ಹೇಳಿ, ಹೂ ಅಂತೀರಾ? ಅಕಸ್ಮಾತ್ ನಾನು ಹೂ ಅಂದೆ, ಹೂ ಅಂದ್ರೆ ಏನ್ ಮಾಡ್ತೀರಾ? ನೀವು ಹೂ ಅಂದ್ರುವೆ ನಾನು ಸ್ಟೀಲ್ ಮಹಲ್ ಕಟ್ಟಿಸ್ತೀನಿ. ಸುಮ್ನೆ ಯಾಕೆ ಕಟ್ಟಿಸ್ತೀರಾ? ವೇಸ್ಟ್. ಅದು ನೀವು ಸಿಗ್ಲಿಲ್ಲ ಅನ್ನೋ ದುಃಖದಲ್ಲಿ ನಾನು ಸೂಸೈಡ್ ಮಾಡ್ಕೊಂಡ್ರೆ ಅಲ್ಲೇ ನನ್ನ ಸಮಾಧಿ ಮಾಡೋದು. ಅಲ್ಲ, ಬದುಕಿದ್ರು ನಾನೇ ಬೇಕು, ಸತ್ರು ನಾನೇ ಬೇಕು ಅಂತ ಹೇಳ್ತಿದ್ದೀರಲ್ಲ ಮಿಸ್ಟರ್ ಸುರಿ, ಇದ್ಯಾಕೋ ನಂಗೆ ಇಷ್ಟ ಆಗ್ತಿದೆ. ಐ ಲೈಕ್ ಇಟ್ ಯಾ. ಎಂತ ಗಿಫ್ಟ್ಗಳು ಕೊಟ್ಟು ಮಾನಿಯ. ಅಬ್ಬ, ಈಗ ನಾನು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗ್ಲಿಕ್ಕೆ ರೆಡಿ. ರೇ ಭಟ್ರೆ, ಆ ಪಾತ್ರೆಗಳೆಲ್ಲ ನಂದು, ಮರ್ಯಾದೆಯಿಂದ ತಗೊಂಡೋಗಿ ಒಳಗಡೆ ಇಡಿ. ಯಜಮಾನ್ರ, ನಾನು ಇದನ್ನೆಲ್ಲ ತಂದಿರೋದು ನನ್ನ ಸಂಬಳಕ್ಕೆ ಬದಲಾಗಿ. ರೇ ಭಟ್ರೆ, ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ನೀವು? ಸ್ವಲ್ಪ ಸೈಡಲ್ಲಿ ನಿಂತ್ಕೊಳ್ರಿ. ವರ, ನೀನು ಹೇಳು ವರ, ಓಕೆನಾ ವರ? ಕಿತ್ತೋಗತ್ತೆ ಕೆರ ಅಂತ ಹೇಳಲ್ಲ.
ನನಗೆ ನಿಮ್ಮ ಪ್ರಪೋಸಲ್ ಓಕೆ ಕುರಿ. ಲೇ 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 ಕುರಿ, ಯಾಕೋ ಸುಮ್ನೆ ಕುಣಿತಾ ಇದ್ಯಾ? ಒಬ್ರಾ ಅವ್ರು ಹೇಳಿದಕ್ಕೆ ನನಗೆ ಖುಷಿ ತಡಿಯಕ್ಕಾಗ್ಲಿಲ್ಲ. ರೆಮೋ ನಿದ್ದೆ ಮಾಡ್ತಾ ಕೂತಿರಂಗಿದೆ, ಸಾಂಗ್ ಹಾಕ್ಲಿಲ್ವಲ್ಲ, ನಾನೇ ಡ್ಯಾನ್ಸ್ ಮಾಡ್ಬಿಟ್ಟೆ. ಇದು ಡ್ಯಾನ್ಸಾ? ಹಾ. ಯಾವ ಸಾಂಗ್ ಡ್ಯಾನ್ಸ್ ಇದು? ಗೊತ್ತಾಗ್ಲಿಲ್ವಾ? ಇಲ್ಲ. ಹಾರುತ್ತಿದೆ ಲವ್ಬರ್ಡ್ಸ್ಗಳು, ಓಡುತ್ತಿವೆ ಕೌಸುಗಳು. ಉದ್ದೇಶ ಬಿಸ್ನೆಸ್ ಕಾಲ್, ಬಿಸ್ನೆಸ್ ಕಾಲ್. ಸ್ಪೀಕರ್ ಆನ್ ಮಾಡೋ ನಮ್ ಲೆವೆಲ್ ಏನು ಅಂತ ಗೊತ್ತಾಗ್ಲಿ. ಹಲೋ, ಪಿ ಕೆ ಬ್ರದರ್ಸ್ ಹಿಯರ್. ಇನ್ನು 10 ನಿಮಿಷದಲ್ಲಿ ನೀನ್ ತಗೊಂಡೋಗಿರೋ ನನ್ನ ಸೂಟು, ಆ ನನ್ನ ಮಗ ತಗೊಂಡೋಗಿರೋ ನನ್ನ ಸೈಕಲ್ ವಾಪಸ್ ಬರ್ಲಿಲ್ಲ ಅಂದ್ರೆ ಅಲ್ಲಿಗೆ ಬಂದು ಗುಮ್ತೀನಿ ನನ್ನ ಮಕ್ಕಳ. ರಾಂಗ್ ನಂಬರ್, ರಾಂಗ್ ನಂಬರ್, ರಾಂಗ್ ನಂಬರ್. ಏಯ್, ರಾಂಗ್ ನಂಬರು ಅಲ್ಲ, ನೀನು ರಾಂಗ್ ಮನುಷ್ಯನ ಜೊತೆ ವ್ಯವಹಾರ ಮಾಡ್ತಾ ಇದೀಯಾ. ಕೊಟ್ಟಿರೋ 200 ರೂಪಾಯಿ ಬಾಡಿಗೆಗೆ ಅರ್ಧ ಗಂಟೆ ಮಾತ್ರ ಕೊಟ್ಟಿರೋದು. ಅದ್ ಯಾವ್ದೋ ಹಳೆ ಮುದುಕಿನ ಬಲೆಗೆ ಹಾಕೋಬೇಕು ಅಂತ ಬಾಡಿಗೆಗೆ ತಗೊಂಡೋಗಿ ನನ್ನೇ ಬಕ್ರ ಮಾಡ್ತಾ ಇದ್ದೀರಾ. ಈಗ ನೀವೇ ಬಂದು ಸೈಕಲ್ಲು ಸೂಟು ವಾಪಸ್ ಕೊಡ್ತೀರೋ ಇಲ್ಲ ನಾನೇ ಬಂದು ಒದ್ದು ತಗೊಂಡೋಗ್ಲಾ? ಬರ್ತೀವಿ, ನಾಳೆ ಬರ್ತೀವಿ ಅಣ್ಣ, ನಾಳೆ ಬರ್ತೀವಿ. ಏನೋ ಏನೋ ಅವನು ಹೇಳಿದ್ದು, ನಾನು ಹಳೆ ಮುದ್ಕಿನಾ? ನಮ್ ತಾಯಣೆಗೂ ನಂಗೆ ಹೇಳಿಲ್ಲ ಕಣಕ, ನಮ್ ತಾಯಣೆಗೂ ನಾನು ಹೇಳಿಲ್ಲ ಕಣಕ. ಮತ್ತೇನ್ ಹೇಳ್ದೆ? ನಾನು ಹೇಳಿದ್ದು ಹಳೆ ಮುದುಕಿ ಅಂತ ಅಲ್ವೇ ಅಲ್ಲ, ಮತ್ತೆ ಬರೀ ಮುದುಕಿ ಅಂದೆ. ಸೃಜಾ, ಅದಕ್ಕೆ ಹೇಳಿದ್ದು ನಾನು ಇಲ್ಲಿ ಇರಲ್ಲ ಅಂತ. ನಾನು ವೈಟ್ ಹೌಸ್ಗೆ ಹೋಗ್ತಾ ಇದ್ದೀನಿ. ವರ ಆ, ಕಿತ್ತೋಗತ್ತೆ ಕೆರ. ಬೇಡ ಬಿಡ್ರ. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಯ್. ಪಿ ಕೆ ಬ್ರದರ್ಸ್. ಎಸ್, ನಾವೇ. ಮಚ್ಕೊಡ್ರ ಇಲ್ಲಿ. ನಾವಲ್ಲ. ಏಯ್, ತಲಾಟೆ ಮಾಡೋದ್ ಬಿಟ್ಟು ಮರ್ಯಾದೆಗೆ ಬದುಕೋದ್ ಕಲಿ, ಇಲ್ಲ ಅಂದ್ರೆ ಕೊಚ್ಚಾಕ್ ಬಿಡ್ತೀನಿ. ರೇ ಭಟ್ರೆ, ಇದ್ಯಾರು ಮರ್ರೆ ಮನೆ ಸಾಮಾನೆಲ್ಲ ಇಲ್ಲಿ ತಂದಾಕಿದ್ದು? ಮನೆ ಒಳಗಡೆ ಇರ್ತಾರೆ ಆಯ್ತಾ? ಮನೆ ಒಳಗೆ ಹಾಗೆ ಇರ್ತಾರೆ. ಮನೆ ಒಳಗಡೆ ಇಲ್ಲಿರೋದು ಅಲ್ಲಲ್ಲ. ಬನ್ನಿ ಬನ್ನಿ. ಸೈಕಲ್ ಡಬಲ್ ತಗೋಣ. ಡಬಲ್ಸಾ? ಸರ್ 14 ವರ್ಷದಿಂದ ಇಂಡಸ್ಟ್ರಿಗೆ ಬಂದಾಗಿಂದ ಸೈಕಲ್ ಹೊಡಿತಾರೆ, ಇನ್ನೂ ಬೇರೆ ಹೊಡಿತಾರೆ. ನೀವು ಹೇಳಕತ್ತ ಬಂದೇ ರೀ. ಮಿಸ್ಟರ್ ಲಂಕೇಶ್. ಎಸ್ ಮಿಸ್ಟರ್ ಓಕೆ. ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬರ್ತಾ ಇರೋ ಗೆಸ್ಟು ಸ್ವಲ್ಪ ಸ್ಪೆಷಲ್ ಗೆಸ್ಟು. ಇವರು ಬಂದಾಗ ಜುಮ್ ಜುಮ್ಮಾಯ ಜುಮ್ ಜುಮ್ಮಾಯ ಅಂತ ಎಲ್ಲರ ಹಾರ್ಟಲ್ಲೂ ಕಿಚ್ಚನ್ನ ಹಚ್ಚಿದ್ರು. ಹಂಗಂದ್ರೆ ಹಾ, ನಮ್ಮ ಹೊಟ್ಟೆ ಫುಲ್ ಗುಳುಗುಳು ಹುಡುಗರು ಪ್ರಪಂಚ ಸುತ್ಕೊಂಡ್ ಬಂದಿರೋ ಇವರು ಇದೀಗ ಹೊಸ ಅವತಾರದಲ್ಲಿ ರಣಚಂಡಿಯಾಗಿ ಎಲ್ಲರ ಮುಂದೆ ಬರ್ತಾ ಇದ್ದಾರೆ. ಸೊ ಯಾರು ಅಂತ ನಿಮ್ಗೆ ಗೊತ್ತಾಗಿದೆ. ಗುಡುಗುಡು ಅಂದಾಗ್ಲೇ ನಮಗ್ ಗೊತ್ತಾಗೋಯ್ತು ಎಷ್ಟು ಹೊಟ್ಟೆ ಹೊರ್ಕೊಡ್ತೀರ ನೀವು ಅಂತ. ಪ್ಲೀಸ್ ವೆಲ್ಕಮ್ ದ ಲವ್ಲಿ ಬ್ಯೂಟಿಫುಲ್ ರಾಗಿಣಿ. ನನ್ನ ನೈಟ್ಗೆ ಬರ್ಬೇಕು ಅಂತ ಇಷ್ಟೆಲ್ಲ ಟ್ರೈ ಮಾಡ್ತಿರಲ್ಲ, ಹೆಂಗಿದು? ಅಲ್ವಾ, ಕಷ್ಟ ಪಡ್ಬೇಕಲ್ಲ, ಅದಕ್ಕೆ 4-5 ಇಂಚ್ ಹೀಲ್ ಹಾಕ್ಬೇಕು, ಇದೇನು ಕಷ್ಟ ರೆಡಿ ಆಗ್ಬಿಟ್ಟು ಬರ್ಬೇಕು ಅವ್ರು ಮೀಟ್ ಮಾಡಕ್ಕೆ. ಇದೇನ್ ಕಷ್ಟ ಪಡ್ಬೇಕಾ? ಚಪ್ಪಲಿ ಹಾಕೊಂಡ್ರೆ ಆಯ್ತು ರೆಡಿ. 100% ಇದು ಕಷ್ಟನಾ ಇದು? ಹೀಲ್ಸ್ ಅಂದ್ರೆ ಯಾವಾಗ್ಲೂ ಕಷ್ಟ. ಇವಾಗ ರಾಗಿಣಿ ಅವರು ನಮಗೋಸ್ಕರ ಹೈ ಹೀಲ್ಸ್ ಅಲ್ಲಿ ಒಂದು ಡಾನ್ಸ್ ಮಾಡ್ತಾರೆ. ಯಾವ ಸಾಂಗ್ ಮಾಡ್ತೀರಾ? ಯಾರ್ ವಿಶ್? ನೀವ್ ಹೇಳಿ, ನಿಮ್ ಶೋ, ನೀವೇನ್ ಆದ್ರೆ ನಿಮ್ಮ ಸಿನಿಮಾ ಪ್ರಮೋಷನ್ ನೀವ್ ಹೇಳಿ. whichever song, okay, my Whichever movie song? song, yeah. ಓಕೆ, ಹಾಕ್ರಪ್ಪ ರಾಗಿಣಿ ಅವ್ರ ಸಾಂಗ್. Really? ನಾವ್ ಹೇಳಿದ ಹಿಟ್ ಮಾಡಕ್ಕೆ. Male lyrics, you have to start again. ಓಕೆ, ಲಿರಿಕ್ ಏನ್ ಬರಲ್ಲ. ನಿನ್ ಮಗಳು ನಿನ್ನ ಚಿಕ್ಕೋಣಾಗಲ್ವಾ, ಪಕ್ಕದಲ್ಲಿ ಕುಣಿಯಲ್ವಾ, ಎಷ್ಟೇ ಸೊಗಸು.
ಯಾವನ್ಗೆ ಯಾವನ್ಗೆ ಟೋಪಿ ಟೋಪಿ ಟೋಪಿ. ಥ್ಯಾಂಕ್ ಯು. ಆ ಲಾಸ್ಟ್ ಲೈನ್ ನಿಮಗೆ ಯಾವನಿಗೆ ಹಾಕ್ತೀಯ ಟೋಪಿ? ಟೋಪಿ ಫಾರ್ ಯು. ಬೇಕಾ ನಿಮಗೆ ತರ್ಸ್ಬಿಡ್ತೀವಿ ನಾವು. ಹೌದಾ? ಯಾ ವೀರ ರಣಚಂಡಿ ರಾಗಿಣಿ ಅವರು ನಮ್ಮ ಮಜಾ ಟಾಕೀಸಿಗೆ ಬಂದಿದ್ದಾರೆ. ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗ ನಿಮ್ಮ ಚಿತ್ರದ ನಿರ್ದೇಶಕರು ಹಾಗೂ ಫೈಟ್ ಮಾಸ್ಟರ್ ಅವರು ಕೂಡ ಬಂದಿದ್ದಾರೆ. ಸೊ ಅವರನ್ನು ಕೂಡ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಆನಂದ್ ಪಿ ರಾಜು ಹಾಗೂ ಮಾಸ್ ಮಾದ. ಡೈರೆಕ್ಟರ್ ಸರ್ ಹೇಗಿದ್ರಿ? ಸೂಪರ್. ವೆರಿ ನೈಸ್. ಮಾಸ್ ಮಾದ. ಹೊಸ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರ? He is the most trendiest fight master ನಮ್ಮ ಇಂಡಸ್ಟ್ರಿಯಲ್ಲಿ. The best and the most trendiest. ಅಬ್ಬಾ ಹೊಡೆದ್ರಲ್ಲ ಜಾಕ್ ಪಾಟ್. ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ಕೂತ್ಕೊಳ್ಳಿ, ಮಾತುಕತೆ ಶುರು ಮಾಡೋಣ, ಹರಟೆ ಹೊಡೆಯೋಣ. ಎಸ್ ರಾಗಿಣಿ ಅವರೇ, ಈ ನಿಮ್ಮ ಚಿತ್ರ ರಣಚಂಡಿ, ಇದರ ಸ್ಪೆಷಲ್ ಅಟ್ರಾಕ್ಷನ್ ಅದರ್ ದೆನ್ ಯು ಏನು? A lot of things. ಸಿಕ್ಕಾಪಟ್ಟೆ ಫೈಟ್ಗಳು, ಮತ್ತೊಮ್ಮೆ ರಾಗ್ನಿ ಎಪಿಸ್ ಆದ್ಮೇಲೆ ಇನ್ನೊಂದು ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳ್ಬೋದು. ಸೊ ಈ ಫಿಲ್ಮ್ ಅಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಫ್ಯಾಮಿಲಿ ವ್ಯಾಲ್ಯೂಸ್. ಒಬ್ಬ ಹುಡುಗಿಗೆ ಅವ್ರ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟು, ಆಮೇಲೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅ ಫಾದರ್ ಅಂಡ್ ಮದರ್, ದ ವ್ಯಾಲ್ಯೂ ಆಫ್ ಪ್ರೊಟೆಕ್ಷನ್ ಅಂತ, ಎಮೋಷನ್ಸ್ ಆ್ಯಂಡ್ ಅ ಲಾಟ್ ಆಫ್ ಗಲಾಟೆ, ಗ್ಯಾಂಗ್ಸ್ಟರಿಸಮ್ ಅದೆಲ್ಲ ಇದೆ. ಒದೆಗಳು ಬಿತ್ತ ಆಕ್ಷನ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ? ಓ ಗಾಡ್, ತುಂಬಾನೇ ಸಿಕ್ಕಾಪಟ್ಟೆ. ಹೆಂಗ್ ಮಾಡಿದ್ರು ಆಕ್ಷನ್? ಅವರೊಂದು ಮಾಸ್ ಹೀರೋ. ಮಾಸ್ ಹೀರೋನಾ? ಮಾಸ್ ಹೀರೋ. ವಾ ಗೊತ್ತಿರ್ಲಿಲ್ಲ ನನಗೆ. ಇಷ್ಟು ದಿನ ಹೀರೋಯಿನ್ ಅನ್ಕೊಂಡಿದ್ದೆ. ಹೌದಾ? ಓಕೆ, ಆಯ್ತು. ಬಿಕಾಸ್ ಈಗ ನಾಟ್ ವರ್ಕ್, ಯಾವ್ದು ಆಕ್ಷನ್ ಸಿನಿಮಾ ಮಾಡಿಲ್ಲಲ್ಲ ಜೊತೆಗೆ ನಾವು, ಅದಕ್ಕೆ. ಅಲ್ವಾ? ವಾವ್. ಈಗ ಇತ್ತೀಚೆಗೆ ಒಂದಷ್ಟು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡ್ತಾ ಇದ್ದೀರಾ. ಚೆನ್ನಮ್ಮ IPS, ಒಬ್ಬವ ರಾಗಿಣಿ IPS, ಈಗ ರಣಚಂಡಿ. ಏನು ವಿಶೇಷ? ಯಾಕೆ ಹೀರೋಯಿನ್ ಓರಿಯೆಂಟೆಡ್ ಜಾಸ್ತಿ ಸಿನಿಮಾಗಳು ನಿಮಗೆ ಒಲವು ಯಾಕೆ ಅಂತ? ಹಾಗೇನಿಲ್ಲ, ಒಲವು ಅಂತೇನಿಲ್ಲ. ಫಸ್ಟು ಚೆನ್ನಮ್ಮ IPS ಬಂದಾಗ ಅದು ಒಳ್ಳೆ ಹೆಸರು ಮಾಡ್ತು ಮತ್ತು ದುಡ್ಡು ಮಾಡ್ತು, ಪ್ರೊಡ್ಯೂಸರು ಒಳ್ಳೆ ಹಣ ಮಾಡಿದ್ರು, ಹೆಸರು ಬಂತು. ಹೀಗಾಗಿ ಸೆಕೆಂಡ್ ಪಿಕ್ಚರ್ ಕೂಡ ಹಾಗೆ ಆಯಿಷಾ ಅಂತ ಹೀರೋಯಿನ್, ಈಸ್ ಒರಿಜಿನಲ್ ಕರಾಟೆ ಪ್ಲೇಯರ್, ಅವರು ಮಾಡಿದೆ. ಸೆಕೆಂಡ್ ಪಿಕ್ಚರು ಓಬವ್ವ ಅಂತ, ಅದು ಪ್ರೊಡ್ಯೂಸರ್ ಬಂದು ಪ್ರವೀಣ್ ಅಂತ, ಅವರು ಅದೇ ಮಾಡ್ಕೊಡಿ ಅವ್ರನ್ನ ಇಟ್ಕೊಂಡೇ ಮಾಡ್ಕೊಡಿ ಅಂತ ಹೇಳಿದ್ರು. ಅದು ಸಕ್ಸಸ್ ಆಯ್ತು. ಈಗ ನನಗೆ ಒಂದೇನಂದ್ರೆ ನಮ್ಮ ರಾಗಿಣಿ ಅವರ ಈ ಸಿನಿಮಾದ ಡೈಲಾಗ್ ಕೇಳಿಸ್ಕೋಬೇಕು ಅಂತ. ಕಮಾನ್ 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 ಒಡ್ರ ಕ್ಲಬ್ಸ್ ನನಗೆ ಹೇಳ್ಕೊಡ್ಬೇಕು, ನಾನು ಹೇಳ್ತೀನಿ. ಓಕೆ, ಫಸ್ಟ್ ಯು ಟೆಲ್ ಫುಲ್. ತುಂಬಾ ಚಿಕ್ಕದಾಗಿದೆ, ಸ್ವಲ್ಪ ದೊಡ್ಡದೇ ಇರ್ಬೇಕು. ಪವರ್ಫುಲ್. ಓಕೆ, ಅದು ಲೆಂತ್ ಅಲ್ಲಿ ಏನೋ ಇಲ್ಲ, ಪವರ್ ಇರ್ಬೇಕು ಅಷ್ಟೇ. ಸರಿ, ಓಕೆ. ಹೌದು ಇಲ್ವಾ? ಪರ್ಫೆಕ್ಟ್. ನನ್ನ ಹೆಸರು ನಂದಿನಿ, ಕುದ್ದಿದ್ರೆ ಗೂಳಿ. ಪಿಕ್ಚರ್ ಟೈಟ್ಲ್ ಹೇಳ್ದಂಗಿದೆ. ನನ್ನ ಹೆಸರು ನಂದಿನಿ, ಸಬ್ ಟೈಟ್ಲು ಗುದ್ದಿದ್ರೆ ಗೂಳಿ. ಅಷ್ಟು ಉದ್ದ ಟೈಟಲ್ ಯಾರು ಇಟ್ಕೋತಾರೆ ಇವಾಗ? ಅಷ್ಟು ಡೈಲಾಗ್ಸ್ ಇದ್ರೆ ಸಾಕು. ಒಂದು ಡೈಲಾಗ್ ಹೇಳ್ಕೊಡ್ತೀನಿ, ಅದನ್ನ ಹೇಳಮ್ಮ. ಉತ್ತರ ಕರ್ನಾಟಕದ ಜನ, ಉತ್ತರ ಕರ್ನಾಟಕದ ಜನ ಎದ್ದು ನಿಂತ್ರೆ, ಎದ್ದು ನಿಂತ್ರೆ, ಎದ್ದಲ್ಲ ಎದ್ದು 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 ನೋ ಐ ಸೆಡ್ ಎದ್ದು ಓನ್ಲಿನೋ. ಓಕೆ, ಉತ್ತರ ಕರ್ನಾಟಕದ ಜನ ಎದ್ದು ನಿಂತ್ರೆ, ಉತ್ತರ ಕರ್ನಾಟಕದ ಜನ ಎದ್ದು ನಿಂತ್ರೆ ಜಾಡ್ಸ್ ಎದೆಗೆ ಒದಿತಾರೆ, ಚಾರ್ಲ್ಸ್ ಎದೆಗೆ ಉರಿತಾರೆ. ಓಕೆ, ನೀವ್ ಹೇಳಿ ಮಿಸ್ಟರ್ ಲಂಕೇಶ್. ಯಾ ಯು ಸೇ ಇಟ್. ನೋ, ಯು ಆರ್ ಸಪೋಸ್ಡ್ ಟು ಸೇ ದ ಡೈಲಾಗ್ ಯಾರ್. ಓಕೆ, ಉತ್ತರ ಕರ್ನಾಟಕದ ಜನ ಎದ್ದು ನಿಂತ್ರೆ, ಎದ್ದು ನಿಂತ್ರೆ ಜಾಡ್ ಸೋಲಿತಾರೆ. ಓಹ್